ಹಾಯ್ ವೆಲ್ಕಮ್ ಟು ಮೋನಿಶ್ ರೆಡ್ಡಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಅಂದರೆ ನಾನು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೆ, ಹಾಗೆ ನಿಮಗೂ ತೋರಿಸೋಣ ನಂದಿ ಹಿಲ್ಸ್ ಅಂತಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತಂದ್ಬಿಟ್ಟು. ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದಿದ್ದು, ಸೊ ಬನ್ನಿ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಬೈಕಲ್ಲಿ ಹೋಗ್ತಾ ಇದ್ವಿ. ಸೊ ಮನೆಯಿಂದನೇ ಬೈಕಲ್ಲೇ ಹೋಗ್ತಾ ಇದ್ದಿದ್ದು. ಅಮ್ಮ ಮನೆಯಲ್ಲಿದ್ದೆ, ಅಲ್ಲಿಂದನೇ ಒಂದು 20 ಕಿಲೋಮೀಟರ್ ಅಷ್ಟೇ ಇರೋದು. 20ನೂ ಇಲ್ಲ, 50 ಕಿಲೋಮೀಟರ್ಸ್ ಅಷ್ಟೇ ಇರೋದು ನಂದಿ ಹಿಲ್ಸು. ಸೊ ಹಾಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಒಂದು 12:30ಗೆ ಬಿಟ್ವಿ ಮನೆ. ಸೊ 12:30 1ಗೆ ಬಿಟ್ವಿ ಮನೆ. ತುಂಬಾ ಕೋಲ್ಡ್ ಇತ್ತು. ಸೊ ನೋಡ್ಬೋದು ನೀವು, 1ಗೆ ಬಿಟ್ಟಿದ್ದೀವಿ ಮನೆ. ಸೊ ತುಂಬಾ ಕೋಲ್ಡ್ ಇತ್ತು. ಮನೆ ಹತ್ರ ತುಂಬ ಬಿಸಿಲಿತ್ತು, ಹಾಗೆ ಬರ್ತಾ ಬರ್ತಾ ತುಂಬಾ ಕೋಲ್ಡ್ ಇತ್ತು. ನೋಡಿ, ಟರ್ನಿಂಗ್ ಮಾಡ್ಕೊತಾ ಇದ್ದೀವಿ. ತುಂಬ ಬೇಗನೆ ರೀಚ್ ಆದ್ವಿ. ಒಂದು ಹಾಫ್ ಆನ್ ಅವರ್ 1 ಅವರ್ ಅಷ್ಟೊತ್ತಿಗೆ ಎಲ್ಲ ರೀಚ್ ಆದ್ವಿ ನಂದಿ ಹಿಲ್ಸ್ಗೆ ನಾವು. ಸೊ ನೀವು ನೋಡ್ಬೋದು, ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸೊ ದೂರದಿಂದ ನೋಡ್ತಾ ಇದ್ರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಂಜಂತೂ ತುಂಬಾ ಇತ್ತು. ಸೊ ಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಕೋಲ್ಡ್ ಆಗ್ತಾಯಿತ್ತು. ಪಾಪುಗೂ ಅಷ್ಟೇ, ನಮಗೂ ಅಷ್ಟೇ. ಸೊ ತುಂಬಾ ಕೋಲ್ಡ್ ಆಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸೊ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದಿದ್ದು. ಯಾರೆಲ್ಲ ನಂದಿ ಹಿಲ್ಸ್ಗೆ ಹೋಗಿಲ್ಲ ಅಂದರೆ ಟ್ರಿಪ್ ಥರ ಸಂಡೇ ಹೋಗಿ ಬರ್ಬೋದು. ತುಂಬಾ ಚೆನ್ನಾಗಿದೆ. ಈ ಕಡೆ ಚಿಕ್ಕಬಳ್ಳಾಪುರ ಸೈಡ್ ಅಂತೂ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಒಂದು ಫೋಟೋಸ್ ಇಟ್ಕೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲೇ ಆ್ಯಡ್ ಮಾಡ್ತೀನಿ. ಸೊ ಯಾರು ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಅವ್ನು ಎತ್ಕೊಂಡೆ ಹಾಗೆಯೇ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ನೀವು ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿತ್ತು, ಬಟ್ ತುಂಬಾ ಕೋಲ್ಡ್ ಇತ್ತು. ಕೋಲ್ಡಲ್ಲಿ ಜರ್ನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಯಾರಾದರೂ ನಂದಿ ಹಿಲ್ಸ್ಗೆ ಹೋಗಬೇಕು ಅನ್ನೋರು ಕೋಲ್ಡ್ ಟೈಮಲ್ಲಿ, ಈ ಟೈಮಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ ವೆದರ್ ಅಂತೂ ನೋಡೋದಕ್ಕೆ. ಆದರೆ ಮಾರ್ನಿಂಗ್ ಟೈಮ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸನ್ರೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಂತೂ. ಸೊ ಅದಕ್ಕೆ ಅಂತಲೇ ಬರ್ತಾರೆ ಇಲ್ಲಿ. ಸೊ ಅದನ್ನು ನೋಡೋಣ ಅಂತಲೇ ಬರ್ತಾರೆ. ನಾವು ಹೋದಾಗ ತುಂಬ ಜನ ಬಂದಿದ್ದರು ಆ ಥರ. ನೋಡ್ಬೋದು ನೀವು, ಇದೇ ಎಂಟ್ರೆನ್ಸ್ ಇರೋದು ಗೇಟು. ಸೊ ಗೇಟ್ ಏನಿಲ್ಲ, ಬಟ್ ಎಂಟ್ರಿ ಇರೋದು ಇಲ್ಲಿಂದನೇ. ಸೊ ಇಲ್ಲಿಂದ ವೆಹಿಕಲ್ಸ್ ಬಿಡಲ್ಲ, ಬೈಕ್ ಸ್ಟಾಪ್ ಮಾಡ್ತಾರೆ, ಮೇಲೆ ಬೈಕ್ ಬಿಡಲ್ಲ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಟಿಕೆಟ್ ತೊಗೊಂಡು ಹೋಗಬೇಕು. ನೋಡಿ ಇಲ್ಲೇ ಎಲ್ಲ ವೆಹಿಕಲ್ ಎಲ್ಲ ಇಲ್ಲೇ ಇದ್ದಾವೆ ನೋಡಿ. ಸೊ ಮೇಲೆ ತುಂಬ ಬಿಡಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಂದನೇ ನೆಡ್ಕೊಂಡು ಮೇಲಕ್ಕೆ ಹತ್ತಬೇಕು. ಸೊ ಇಲ್ಲಿಂದ ವ್ಯಾನ್ ಬರುತ್ತೆ. ಸೊ ವ್ಯಾನಲ್ಲಿ ಹೋಗೋರು ವ್ಯಾನಲ್ಲಿ ಹೋಗ್ಬೋದು, ಹಾಗೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗಬೇಕು. ಸೊ ಅಲ್ಲೇ ಸ್ಟಾಪ್ ಮಾಡಿ ಟಿಕೆಟ್ ತೊಗೊಂಡು ನೋಡಿ ವೆಹಿಕಲ್ಸ್ ಎಷ್ಟಿದ್ದಾವೆ ಅಂತಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸೊ ಹತ್ತನೇ ಎಂಟ್ರಿ ಆತನೇ ಫಿಶ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದ್ದಾವೆ ಫಿಶ್ ಅಂತೂ. ನಾನು ಝೂಮ್ ಹಾಕಿ ಕೂಡ ತೋರಿಸ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸು. ಸೊ ನೋಡಿ, ರೆಡ್ಡು, ಪಿಂಕು, ವೈಟು ಎಲ್ಲ ಕಲರು ಇದೆ. ತುಂಬಾ ಚೆನ್ನಾಗಿದ್ದಾವೆ ಫಿಶಸ್ಸು. ನೋಡ್ಬೋದು ನೀವು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ತುಂಬಾ ಮಂಜಿತ್ತು. ಸೊ ಸಂಜೆ ಟೈಮ್ ಹೋಗಿದ್ದಿತ್ತು ನಾವು. ಮಾರ್ನಿಂಗ್ ಕೋಲ್ಡ್ ಇರುತ್ತೆ ಅಂದ್ಬಿಟ್ಟು ಸಂಜೆ ಹೋದರೆ ಸಂಜೆನೂ ಕೋಲ್ಡ್ ಇತ್ತು. ಹಾಗೆ ಚಳಿಗೆ ಟೀನೋ ಕಾಫಿನೋ ಕುಡಿಯೋಣ ಅಂತಂದ್ಬಿಟ್ಟು ಹೋದ್ವಿ. ಸೊ ನಾನು ಕಾಫಿ ತೊಗೊಂಡೆ, ಹಸ್ಬೆಂಡು ಮಿಲ್ಕ್ ಐಟಮ್ ತೊಗೊಂಡ್ರು, ರೋಸ್ ಮಿಲ್ಕ್ ತೊಗೊಂಡ್ರು. ಅವರು ಮಿಲ್ಕ್ ತೊಗೊಂಡ್ರು, ನಾನು ಕಾಫಿ ಟೇಸ್ಟ್ ಮಾಡಿದೆ. ಬಟ್ ಕಾಫಿ ಏನು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಗಿಲ್ಲ. ಹಾಗೆ ಇಲ್ಲಿ ಒಂದು ರೀಲ್ಸ್ ಮಾಡಿದೆ. ಸೊ ರೀಲ್ಸು ಒಂದು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ರೀಲ್ಸ್ ಮಾಡಿ ಇದು ನಾನು. ಸೊ ನಾನು ಎನಿ ಟೈಮ್ ಎಲ್ಲಾದರೂ ಹೋಗಬೇಕು ಅಂದರೆ ಈ ಥರ ಬೆಲ್ಟ್ ಕ್ಯಾರಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಬೆಲ್ಟ್ ಇದ್ದರೆ. ಸೊ ಮಕ್ಕಳನ್ನ ಎತ್ಕೊಳೋದಕ್ಕೆ ಎಲ್ಲ, ಮಕ್ಕಳು ಕ್ಯಾರಿ ಮಾಡೋದಕ್ಕೆ. ಇಲ್ಲಿ ನೀವು ನೋಡ್ಬೋದು ಮಂಕೀಸ್ ತುಂಬಾ ಇದೆ. ನಮ್ಮ ಪಾಪುಗೆ ತೋರಿಸ್ತಾ ಇದ್ದೆ ಮಂಕಿ ಇದು ಎಲ್ಲ. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡೆ. ಲಾಸ್ಟ್ ಟೈಮ್ ಬಂದಾಗ ಟೆಂಪಲ್ ಎಲ್ಲ ಓಪನ್ ಇತ್ತು, ಬಟ್ ಈಗಿತ ಏನೋ ಕ್ಲೋಸ್ ಮಾಡಿಬಿಟ್ಟಿದ್ರು ಎಲ್ಲ. ನೀವು ನೋಡ್ಬೋದು ಹಳೆ ಕಾಲದ ದೇವಸ್ಥಾನ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಸ್ ನೋಡಿದ್ವಿ. ಸೊ ಹೋಟೆಲ್ಸ್ ಏನು ತುಂಬ ಇರಲಿಲ್ಲ.
ಒಂದೇ ಹೋಟೆಲ್ ಇದ್ದಿದ್ದು. ಸೊ ಅಲ್ಲೇ ಹೋಗಿ ಲಂಚ್ ಮುಗಿಸ್ಕೊಂಡು ಹಾಗೆ ಇಲ್ಲಿ ಬಂದು ಫೋಟೋಸ್ ಸ್ವಲ್ಪ ತೊಗೊಂಡ್ವಿ. ಸೊ ಫೋಟೋಸ್ ತೊಗೊಂಡು ತುಂಬಾ ಲೇಟ್ ಆಯಿತು. ನಾವು ಸಂಜೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು 5:30 ಏನೋ ಆಯಿತು. ನೀವು ನೋಡ್ಬೋದು ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪಾಪುನೆಲ್ಲ ಎತ್ಕೊಬಂದಿದ್ರು. ನಾನೇ ದೊಡ್ಡ ಪಾಪುನ ಎತ್ಕೊಂಡು ಹೋಗಿದ್ದು ನೋಡ್ಬೋದು ನೀವು. ಎಲ್ಲ ಚಿಕ್ಕ ಚಿಕ್ಕ ಪಾಪುನ ಎತ್ಕೊಬಂದಿದ್ರು ಚಳಿಯಲ್ಲಿನೂ. ಸೊ ಆ ಚಳಿಯಲ್ಲಿ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಐಸ್ ಕ್ರೀಮ್ ತೊಗೊಂಡೆ. ಅವನಿಗೆ ಸ್ವಲ್ಪ ತಿನ್ಸೋಣ ಅಂತ ತಿನ್ನಿಸ್ದೆ, ಬಟ್ ಅವ್ನು ತಿನ್ನಲಿಲ್ಲ. ಅಷ್ಟಕ್ಕೆ ತುಂಬ ಕೋಲ್ಡ್ ಇತ್ತು ಐಸ್ ಕ್ರೀಮು. ಅವನು ಅದಕ್ಕೆ ಆ ಥರ ಮುಖ ಮಾಡಿಕೊಂಡ. ಹಾಗಾಗಿ ಅವನಿಗೆ ಐಸ್ ಕ್ರೀಮ್ ತಿನ್ನಿಸಿಲ್ಲ. ಬಾದಾಮಿ ಹಾಲು ಕುಡಿಸಿದ್ವಿ. ಸೊ ಬಾದಾಮಿ ಹಾಲು ಕುಡ್ದ ಸ್ವಲ್ಪ. ನೋಡ್ತಾ ಇದ್ದೀರಲ್ಲ ಮಂಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಎಲ್ಲ ಸನ್ರೈಸ್ ನೋಡೋಕ್ಕೆ ಅಂತ ಹೋಗ್ತಾಯಿದ್ರು. ಬಟ್ ನನಗೆ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಮೋನಿಶ್ ತುಂಬಾ ತೀಟೆ ಮಾಡ್ತಾಯಿದ್ದ. ಅದಕ್ಕೋಸ್ಕರನೇ ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ. ಹಸ್ಬೆಂಡು ವೀಡಿಯೋ ಮಾಡ್ತಾಯಿದ್ದಿದ್ದು ಝೂಮ್ ಹಾಕಿ ವೀಡಿಯೋ ಮಾಡ್ತಾಯಿದ್ರು. ಹಾಗಾಗಿ ತುಂಬ ದೂರ ಇದ್ದರು, ಅದಕ್ಕೆ ಕರೀತಾ ಇದ್ದೆ ನಾನು ಅವ್ರನ್ನ. ನೋಡಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಅಂದರೆ ಪಾಪುನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಯಾರಾದರೂ ಯೂಸ್ ಮಾಡೋಗಿದ್ರೆ ಪಾಪುಗೆ ಬೆಲ್ಟು ಅಂತ ಅಂದ್ಬಿಟ್ಟು ಈ ಥರ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ರೀಲ್ಸ್ ಕೂಡ ಮಾಡಿದ್ದೀನಿ, ರೀಲ್ಸ್ ಮಾಡಿ ಅಪ್ಲೋಡು ಮಾಡಿದ್ದೀನಿ. ರೀಲ್ಸ್ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ರೀಲ್ಸ್ ಮಾಡಬೇಕಾದ್ರೆ ಮೋನಿಶು ಬಿದ್ದು ಸ್ವಲ್ಪ ಮೂತಿ ಹೊಡ್ಕೊಂಡ ಇಲ್ಲಿ. ಸೊ ಅದು ಇದೆ ವಿಡಿಯೋ ನೋಡಿ. ಸೊ ಯಾರು ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಸೊ ಇಲ್ಲಿವರೆಗೂ ಅಷ್ಟೇ ಎಂಟ್ರಿ ಇರೋದು ಬೈಕಲ್ಲಿ. ಇದ್ರ ಮೇಲೆ 1-2 ಕಿಲೋಮೀಟರ್ ಮೇಲೆ ಎಂಟ್ರಿ ಇಲ್ಲ. ಬಟ್ ವ್ಯಾನ್ ಹೋಗ್ತಾ ಇರುತ್ತೆ. ವ್ಯಾನಲ್ಲಿ ಹೋಗೋರು ಹೋಗ್ಬೋದು, ಈ ಥರ ನಡ್ಕೊಂಡು ಹೋಗೋರು ಹೋಗ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು. ಈಗ ಮೋನಿಶ್ನ ಆ್ಯಡ್ ಮಾಡ್ತೀನಿ ನೋಡಿ. ಅಲ್ಲಿ ಬಿದ್ದ ಅಂತ ಹೇಳಿಲ್ವಾ. ಸೊ ಮೂತಿ ಎಲ್ಲ ಸ್ವಲ್ಪ ಊದ್ಕೋಗ್ಬಿಟ್ಟಿದೆ. ಮೂಗತ್ರ ಸ್ವಲ್ಪ ಏಟಾಯಿತು. ಹಾಗೆಯೇ ಬ್ಲಡ್ ಅಂತೂ ತುಂಬಾ ಬಂತು. ಅವನಿಗೆ ಎಲ್ಲ ಒರೆಸಿ ಕೈಯೆಲ್ಲ ತುಂಬಾ ಬ್ಲಡ್ ಆಯಿತು. ನೋಡ್ಬೋದು ನೀವು. ನಾನು ಅದನ್ನು ವಾಶ್ ಮಾಡಿಕೊಂಡೆ, ಬಟ್ ಇನ್ನೂ ತುಂಬಾ ಇತ್ತು. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಬಾಯಲ್ಲೆಲ್ಲ ತುಂಬಾ ಬ್ಲಡ್ ಬರ್ತಾಯಿತ್ತು. ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿಂದ ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ಫೋಟೋಸ್ ನೋಡಿ.